ನಮಸ್ಕಾರ, ಕರ್ನಾಟಕ ನ್ಯೂಸ್ಗೆ ಸ್ವಾಗತ. ನಾನು ರಫೀಕ್ ಅಹಮದ್. ಜಗಳೂರು ವಿಧಾನಸಭಾ ಕ್ಷೇತ್ರದ ಅಭಿವೃದ್ಧಿ ಕಾಮಗಾರಿಗಳಾದ ಉದ್ಘಟ್ಟ ಗ್ರಾಮದ ಸಮೀಪದ ಜಗ್ಲಿ ಟು ಕಾನಮಡುಗೆ ಹೋಗುವ ಮಾರ್ಗದಲ್ಲಿ ಸೇತುವೆ ಮರು ನಿರ್ಮಾಣ ಕಾಮಗಾರಿ ಅಂದಾಜು ಮೊತ್ತ 490 ಲಕ್ಷಗಳು. ಮರೇನಹಳ್ಳಿ ಗ್ರಾಮದ ಸರ್ವೆ ನಂಬರ್ ವ್ಯಾಪ್ತಿಯಲ್ಲಿರುವ ಕರ್ನಾಟಕ ಗೃಹ ಇಲಾಖೆ ವತಿಯಿಂದ 532 ನಿವೇಶನಗಳು ಅಭಿವೃದ್ಧಿಪಡಿಸುವ ಕಾಮಗಾರಿ ಅಂದಾಜು ಮೊತ್ತ 2098 ಲಕ್ಷ ರೂಗಳು. ಜಗಳೂರು ಪಟ್ಟಣದ ಮುಖ್ಯ ರಸ್ತೆ ಹಾಗೂ ರಸ್ತೆ ಅಗಲೀಕರಣ ಕಾಮಗಾರಿಗೆ ಅಂದಾಜು ಮೊತ್ತ 2000 ಲಕ್ಷ ರೂಗಳು ಗುದ್ದಲಿ ಪೂಜೆ ಕಾರ್ಯಕ್ರಮವನ್ನು ನೆರವೇರಿಸಿ ಅಂತಿಮವಾಗಿ ಜಗಳೂರು ಪಟ್ಟಣದ ಖಾಸಗಿ ಬಸ್ ನಿಲ್ದಾಣದಲ್ಲಿ ವೇದಿಕೆ ಕಾರ್ಯಕ್ರಮ ಹಮ್ಮಿಕೊಳ್ಳಲಾಯಿತು. ಜಗಳೂರು ವಿಧಾನಸಭಾ ಕ್ಷೇತ್ರದ ಶಾಸಕರಾದ ಚಿಕ್ಕನಟಿ ಬಿ ದೇವೇಂದ್ರಪ್ಪ ಅವರು ವೇದಿಕೆ ಕಾರ್ಯಕ್ರಮ ಉದ್ದೇಶಿಸಿ ಮಾತನಾಡಿದರು. ಉದ್ಘಟ್ಟ ಸೇತುವೆ ತುಂಬಾ ಹಳೆಯದು, ತುಂಬಾ ಕಿರಿದಾಗಿದೆ. ಅದಕ್ಕೆ 4 ಕೋಟಿಯ ಭೂಮಿ ಪೂಜೆಯನ್ನು ನೆರವೇರಿಸಿ ಅದಾದ ನಂತರ 20 ಕೋಟಿಗಿಂತ ಹೆಚ್ಚಿನ ಹೌಸಿಂಗ್ ಬೋರ್ಡ್ ಕಾಲೋನಿಯಲ್ಲಿ 2ನೇ ಸ್ಟೇಜ್ನಲ್ಲಿ ಆ ಪೂಜೆಯನ್ನು ನೆರವೇರಿಸಿ ಬಹುದಿನದ ಒಂದು ಕನಸು ಇಡೀ ರಾಜ್ಯದಲ್ಲಿನೇ ನನಸಾಗಿದೆ. ಆದರೆ ಈ ಜಗಳೂರಿನಲ್ಲಿ ನನಸಾಗಿಲ್ಲ. ಅದೇನು ದೊಡ್ಡ ಸವಾಲಲ್ಲ, ಸಮಸ್ಯೆ ಅಲ್ಲ. ಹಾಗಾಗಿ ಎಲ್ಲೋ ಒಂದು ಕಡೆ ಅಸಹಕಾರದ ಕಾರಣಕ್ಕೋಸ್ಕರ ವಿಳಂಬ ಆಗಿದೆ. ಅದು ಇನ್ನು ಮುಂದೆ ಯಾವುದಕ್ಕೂ ಇದು ಶಾಶ್ವತವಾಗಿ ಈ ಸಾರಿ ಅದಕ್ಕೆ ಪರಿಹಾರ ಸಿಗ್ತದೆ, ತೆರೆ ಬೀಳುತ್ತದೆ. ಅದಕ್ಕೆ ಯಾವುದೇ ಅನುಮಾನ ಬೇಡ. ಅಂತ ಒಂದು ರಸ್ತೆ ಅಗಲೀಕರಣ ವಿಚಾರ ಒಂದು ಕಡೆ ಆದರೆ, ಅಂಬೇಡ್ಕರ್ ವೃತ್ತದಿಂದ ಚಳ್ಳಕೆರೆ ಗೇಟ್ವರೆಗೆ ಸಿಸಿ ರಸ್ತೆ ಅಗತ್ಯತೆ ಬಹಳ ಇದೆ. ಹಾಗಾಗಿ ಆ 20 ಕೋಟಿ ಅನುದಾನದಲ್ಲಿ ಸಿಸಿ ರಸ್ತೆ ಮತ್ತು ರಸ್ತೆ ಅಗಲೀಕರಣ, ಯಾರೂ ಸಹ ವರ್ತಕರು ಆತಂಕಕ್ಕೆ ಒಳಗಾಗದು ಬೇಡ. ಇದು ಭಾರತ ದೇಶ ಪ್ರಜಾಸತ್ತಾತ್ಮಕ ದೇಶ. ಸಂವಿಧಾನದಲ್ಲಿ ಮೂಲಭೂತ ಹಕ್ಕುಗಳು ಮತ್ತು ಕರ್ತವ್ಯಗಳು ಒಂದು ನಾಣ್ಯದ 2 ಮುಖಗಳಿದ್ದಂತೆ ಕಾನೂನನ್ನು ಗೌರವಿಸಿ, ಆಲ್ ಆರ್ ಈಕ್ವಲ್ ಇನ್ ಫ್ರಂಟ್ ಆಫ್ ಲಾ, ಕಾನೂನು ಮುಂದೆ ನಾವೆಲ್ಲ ಸರಿಸಮಾನರು. ಹಾಗಾಗಿ ಇಲ್ಲಿ ಹಕ್ಕು ಮತ್ತು ಕರ್ತವ್ಯ ಅವನ್ನೆಲ್ಲ ಆಲೋಚನೆ ಇಟ್ಕೊಂಡು ನಾವು ಕೆಲಸ ಮಾಡಬೇಕಾಗ್ತದೆ. ಹಾಗಾಗಿ ಯಾರೂ ಸಹ ದೊಡ್ಡವರು ಅಲ್ಲ, ಸಣ್ಣವರಲ್ಲ. ಈ ಭಾರತ ದೇಶ ಪ್ರತಿಯೊಬ್ಬ ಪ್ರಜೆಗಳು ಸಮಾನವಾಗಿರ್ತಕ್ಕಂಥ ಹಕ್ಕು ಅವಕಾಶಗಳಿವೆ. ಆ ನಿಟ್ಟಿನಲ್ಲಿ ನಾವೆಲ್ಲರೂ ಅಭಿವೃದ್ಧಿ ಕಡೆ ಕೆಲಸ ಮಾಡಬೇಕಾಗ್ತದೆ. ಅದಕ್ಕೆ ತಮ್ಮೆಲ್ಲರ ಸಹಕಾರ ಅಗತ್ಯವಾಗಿ ಬೇಕಾಗಿರ್ತದೆ ಅನ್ನೋ ಮಾತನ್ನು ಬಯಸಿ, ಅದಾದ ನಂತರ ಈಗೇನು KEB ಸರ್ಕಲ್ನಿಂದ ಮನೋಹರ್ ರೆಡ್ಡಿ ಮನೆಯವರಿಗೆ ಒಂದು ಆಧುನಿಕವಾಗಿರ್ತಕ್ಕಂಥ ಬೀದಿ ದೀಪದ ವ್ಯವಸ್ಥೆಯನ್ನು ಮಾಡಿದೆವೋ, ಅದೇ ವ್ಯವಸ್ಥೆಯನ್ನ ಅಂಬೇಡ್ಕರ್ ವೃತ್ತದಿಂದ ಚಳ್ಳಕೆರೆ ವೃತ್ತದವರೆಗೆ ಅದೇ ರೀತಿಯಾದ ಬೀದಿ ದೀಪದ ವ್ಯವಸ್ಥೆಯನ್ನು ಮಾಡಬೇಕಾಗ್ತದೆ. ಈಗಿರ್ತಕ್ಕಂಥ ಡಿವೈಡರ್ ಅನ್ನು ತೆಗೆದು ಅಲ್ಲಿ ಸುಸಜ್ಜಿತವಾಗಿರ್ತಕ್ಕಂಥ ಬೆಳಕಿನ ವ್ಯವಸ್ಥೆ, ಲೈಟಿನ ವ್ಯವಸ್ಥೆಯನ್ನು ಮಾಡ್ತೀವಿ. ಅದರಲ್ಲಿ ಯಾವುದೇ ಅನುಮಾನ ಬೇಡ.